ವೀಕ್ಷಕರೇ, ಕರ್ನಾಟಕದ ಪ್ರಮುಖ ಕವಿಗಳಲ್ಲಿ ಹಾಗೂ ವಚನಕಾರರಲ್ಲಿ ಒಬ್ಬರಾದ ಸರ್ವಜ್ಞ ಅವರ ಜೀವನ ಚರಿತ್ರದ ಬಗ್ಗೆ ನೀವು ತಿಳಿದಿದ್ದೀರಾ? ಇವರ ಬಗ್ಗೆ ಹಲವಾರು ರೀತಿಯಲ್ಲಿ ಹೇಳುವ ವಿಷಯಗಳಿವೆ. ಸ್ನೇಹಿತರೆ, ಈ ಸರ್ವಜ್ಞರವರ ಅಂದರೆ ಕೂಡಲ ಸಂಗಮದಲ್ಲಿ ಇರುವ ಸರ್ವಜ್ಞ ಅವರ ಪ್ರತಿಮೆ ಅಲ್ಲಿ ಇದೆ. ಇವರ ಜೀವನ ಹಾಗೂ ಇವರ ಬಾಲ್ಯ ಜೀವನ ಹಾಗೂ ಇವರ ಹಲವಾರು ರೀತಿಯಲ್ಲಿ ಮಾಡಿರುವ ಸಾಧನೆಗಳ ಬಗ್ಗೆ ನಾನು ನಿಮಗೆ ತಿಳಿಸಲು ಪ್ರಯತ್ನಿಸುತ್ತೇನೆ. ಸ್ನೇಹಿತರೆ, ಪಬ್ಲಿಕ್ ಸ್ಟುಡಿಯೋಗೆ ನಿಮಗೆಲ್ಲ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಸರ್ವಜ್ಞ ಜನಿಸಿದ್ದು ಇಂದಿನ ಹಾವೇರಿ ಜಿಲ್ಲೆ ಹಿರೇಕೇರೂರು ಅಂಬಲೂರು ಎಂಬ ಊರಿನಲ್ಲಿ. ಇದು ಈಗ ಸರ್ವಜ್ಞರ ಅಂಬಲೂರು ಎಂದೇ ಪ್ರಸಿದ್ಧವನ್ನು ಪಡೆದಿದೆ. ಇವರ ಹೆತ್ತಮ್ಮ ಕುಂಬಾರ ಮಾಳೆ ಪ್ರೀತಿಯಿಂದ ನಾಮಕರಣ ಮಾಡಿದ ಹೆಸರು ಪುಷ್ಪದತ್ತ ಎಂದು ಹೆಸರು ಇದೆ. ಸಾಕುತಾಯಿ ಮಲ್ಲಕ್ಕ, ತಂದೆ ಬಸವರಸ ಹಾವೇರಿ ಜಿಲ್ಲೆಯ ಹಿರೇಕೇರೂರು ತಾಲೂಕು ಮಾಸೂರಿನಲ್ಲಿ ವಾಸವಾಗಿದ್ದ ಆರಾಧ್ಯ ಬ್ರಾಹ್ಮಣರಾಗಿದ್ದರು. ಬಸವರಸ ಅಂದರೆ ಇವರ ತಂದೆ ಎಷ್ಟು ದಿನಗಳಾದರೂ ಮಕ್ಕಳಾಗದಿದ್ದ ಕಾರಣ ಮಲ್ಲಮ್ಮನನ್ನು ಸಮಾಧಾನ ಮಾಡಿ ಪುತ್ರ ಸಂತಾನ ಹೊರಪಡೆಯಲು ಕಾಶಿ ಕ್ಷೇತ್ರಕ್ಕೆ ಹೊರಡುತ್ತಾರೆ. ಸ್ನೇಹಿತರೆ, ಭಕ್ತಿಯಿಂದ ಸೇವೆ ಮಾಡಿದ ಬಸವರಸರಿಗೆ ಕಾಶಿ ವಿಶ್ವನಾಥನು ಕನಸಿನಲ್ಲಿ ಪ್ರತ್ಯಕ್ಷನಾಗಿ ನಿನಗೆ ಪ್ರಾಪ್ತಿಯಾಗುವುದು, ಹುಟ್ಟುವ ಮಗುವು ನನ್ನ ಪ್ರಸಾದದಿಂದ ಮಹಾವಿಜ್ಞಾನಿಯಾಗುವನು ಎಂದು ಹೇಳಲು ಆನಂದಭರಿತವಾದರು. ಬಸವರಸನ್ನು ಪ್ರಾತಃ ಕಾಲದಲ್ಲಿ ಎದ್ದು ಪವಿತ್ರ ಗಂಗಾಸ್ನಾನ ಮಾಡಿ ವಿಶ್ವನಾಥನನ್ನು ಅರ್ಚಿಸಿ ಪ್ರಸಾದಗಳೊಂದಿಗೆ ತನ್ನ ಗ್ರಾಮದ ಹಾದಿಯನ್ನು ಹಿಡಿದರು. ಹಗಲಿರುಳು ಪ್ರಯಾಣ ಮಾಡಿ ಅನೇಕ ಗ್ರಾಮಗಳಲ್ಲಿ ಆಶ್ರಮಿಸಿ ದಾರಿಯಲ್ಲಿ ಸಿಕ್ಕ ಅಂಬಲೂರು ಎಂಬ ಗ್ರಾಮಕ್ಕೆ ಬರುವಾಗ ಭಯಂಕರ ಗುಡುಗು ಸಿಡಿಲುಗಳಿಂದ ಮಳೆ ಸುರಿಯುತ್ತಿತ್ತು. ಸಮೀಪದಲ್ಲಿ ಕುಂಬಾರ ಸಾಲಿಯಲ್ಲಿ ಕುಂಬಾರ ಮಾಳೆ ಎಂಬುವಳ ಮನೆಯಲ್ಲಿ ವಸತಿ ಮಾಡಿದನು. ಕಾಲಧರ್ಮವಾಗಿ ಸಂಯೋಗದಿಂದ ಮಾಳೆಯಲ್ಲಿ ವ್ಯಾಮೋಹವನ್ನು ಒಳಗೊಂಡು ಇವರು ವಿಕಾರವಾಯಿತು. ಕಾಶಿಯಿಂದ ತಂದ ತೀರ್ಥ ಪ್ರಸಾದಗಳನ್ನು ಕೊಟ್ಟು ಅವಳ ಸಂಗ ಮಾಡಿದರು. 6 ತಿಂಗಳ ನಂತರ ಮಾಳಿ ದಿವ್ಯ ತೇಜಸ್ವಿನಿ ಗಂಡು ಕೂಸಿಗೆ ಜನ್ಮವಿತ್ತಳು. ಪುಷ್ಪದತ್ತನೆಂದು ನಾಮಕರಣವೂ ಆಯಿತು. ಮುಂದೆ ಈ ಮಗುವೆ ಜಗತ್ತಿನ ಸರ್ವಜ್ಞನೆಂದು ಪ್ರಸಿದ್ಧಿಯನ್ನು ಪಡೆದರು. ಬಾಲ್ಯದಲ್ಲಿಯೇ ಇವರು ಅಗಾಧವಾದ ಪಾಂಡಿತ್ಯವನ್ನು ಶಿವನ ವರ ಪ್ರಸಾದದಿಂದ ಪಡೆದಿದ್ದರು ಹಾಗೂ ಅವರ ಒಂದು ಆಶೀರ್ವಾದದಿಂದಲೇ ಇವರು ಜನಿಸಿದ್ದರು. ತಂದೆ ತಾಯಿಗಳಿಂದ ಅಗಲಿ ಪುಣ್ಯಕ್ಷೇತ್ರಗಳನ್ನು ಗುರುಮಠಗಳನ್ನು ಭೇಟಿ ಮಾಡಿ ಜ್ಞಾನಾರ್ಜನವನ್ನು ತಡೆದರು. ಎಲ್ಲಾ ಶಾಸ್ತ್ರಗಳ ಜ್ಞಾನವನ್ನು ಸಂಪಾದಿಸಿದರು. ಅವರ ಜನಪ್ರಿಯ ವಚನಗಳು ಅವರ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ಒದಗಿಸಿವೆ. ಅವರು ರಚಿಸಿದ ತ್ರಿಪದಿಗಳಿಗೆ ಲೆಕ್ಕವಿಲ್ಲ. ಅವರು ಶೂಕಲವಿದ್ದು ಎಷ್ಟೋ ಕವನಗಳು ಅವರು ಸ್ಮೃತಿಯಲ್ಲಿ ಉಳಿದಿರಬಹುದು. ಸುಮಾರು 2220 ವಚನಗಳು ಲಭ್ಯವಾಗಿದೆ ಎಂದು ತಜ್ಞರು ಅಭಿಪ್ರಾಯವನ್ನು ಪಟ್ಟಿದ್ದಾರೆ. ಸ್ನೇಹಿತರೆ, ಸರ್ವಜ್ಞ ಅವರ ಒಟ್ಟು ಸುಮಾರು 1000 ತ್ರಿಪದಿಗಳು ಸರ್ವಜ್ಞನ ಹೆಸರಿನಲ್ಲಿ ದಾಖಲಾಗಿವೆ. ಚರಿತ್ರಜ್ಞರ ಪ್ರಕಾರ ಇವುಗಳಲ್ಲಿ ಕೆಲವು ತ್ರಿಪದಿಗಳು ನಂತರದ ಕಾಲದಲ್ಲಿ ಬೇರೆ ಬೇರೆ ಲೇಖಕರಿಂದ ಬರೆಯಲ್ಪಟ್ಟಿರಬಹುದು ಎಂದು ಊಹೆಯನ್ನು ಮಾಡಲಾಗಿದೆ. ಸರ್ವಜ್ಞರ ತ್ರಿಪದಿಗಳು ತಮ್ಮ ಸರಳತೆ ಮತ್ತು ಪ್ರಾಸಬದ್ಧತೆಯಿಂದ ಜನಪ್ರಿಯವಾಗಿವೆ. ಈ ತ್ರಿಪದಿಗಳು ಮುಖ್ಯವಾಗಿ ನೈತಿಕ, ಸಾಮಾಜಿಕ ಮತ್ತು ಧಾರ್ಮಿಕ ವಿಷಯಗಳನ್ನು ಕುರಿತವು. ಹಲವು ಒಗಟುಗಳು ಸಹ ಸರ್ವಜ್ಞನ ತ್ರಿಪದಿಗಳಿಗೆ ಸೇರಿವೆ. ಈ ಸಂದರ್ಭದಲ್ಲಿ ಇವರ ವಚನಗಳು ತ್ರಿಪದಿಗಳನ್ನು ನಾನು ಹೇಳಬೇಕೆಂದರೆ, ಇವರು ಮಾಡುವ ಪ್ರತಿಯೊಂದು ವಚನಗಳು ಮೂಲತಃ ನಮ್ಮ ಕನ್ನಡದ ಸಂಸ್ಕೃತಿ ಹಾಗೂ ಕನ್ನಡದಲ್ಲಿ ರಚನೆವಾಗಿದ್ದು ಒಂದೆರಡು ಹೇಳಲು ಇಷ್ಟಪಡುತ್ತೇವೆ. ಸಾಲವನ್ನು ಕೊಂಬಾಗ ಹಾಲುಗೊಡುವಂತೆ ಸಾಲಿಗರು ಕೊಂಡು ಎಳೆಯುವಾಗ ಕಿಬ್ಬಡ್ಡಿಯ ಕೀಲು ಮುರಿದಂತೆ ಎಂಬ ಸರ್ವಜ್ಞ ಎಂಬ ಎಂಥ ಉತ್ತಮವಾದ ಒಂದು ಸಾಲನ್ನು ನಮ್ಮ ಸರ್ವಜ್ಞನವರು ಬರೆದಿದ್ದಾರೆ. ಸ್ನೇಹಿತರೆ, ಇವರು ಕೂಡಲ ಸಂಗಮದಲ್ಲಿ ಇವರ ಪ್ರತಿಮೆ ಇದೆ. ಇವರು 16ನೇ ಶತಮಾನದಲ್ಲೇ ಇವರು ಆರಂಭವಾಗಿದ್ದು ಇವರು ಜನಿಸಿದ ಒಂದು ವರ್ಷವಾಗಿದೆ. ಇವರು ಕವಿ, ವಾಸ್ತವವಾದಿ, ತತ್ವಜ್ಞಾನಿ, ವಿರಾಗಿ ಎಂದು ಪ್ರಸಿದ್ಧಿಯನ್ನು ಪಡೆದಿದ್ದಾರೆ. ನಮ್ಮ ಕನ್ನಡದ ಮನದಲ್ಲಿ ಎಲ್ಲರ ಜನರಲ್ಲಿ ಇವರು ಪ್ರತಿಕ್ಷಣ ಇವರ ನೆನಪುಗಳು ಹಾಗೂ ವಿಶೇಷ ಕವಿಗಳಲ್ಲಿ ಒಬ್ಬರಾಗಿದ್ದಾರೆ ಎಂದು ಹೇಳಿದರೆ ತಪ್ಪಾಗಲಾಗದು. ನಮಸ್ಕಾರ ಸ್ನೇಹಿತರೆ.